ಸೊಸೆ ಅಂದ್ರೇನೆ ದೊಡ್ಡ ಪ್ರಾಬ್ಲಮ್. ನಾನು ಒಂದು ಕಾಲದಲ್ಲಿ ಸೊಸೆ ಆಗಿದ್ದವಳೆ, ಆದರೆ ಈ 5G ಕಾಲದಲ್ಲಿ ಸೊಸೆ ಅಂದ್ರನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ನನಗೆ ಸಿಕ್ಕಿರೋ ಸೊಸೆ ನಿಮಗೆ ಗೊತ್ತಲ್ಲ, ದೊಡ್ಡ ಬಾಯಿ ಬಡ್ಕಿ. ನೋಡಿ, ಗಂಟೆ 7 ಆಗಿದ್ರು ಇನ್ನು ಹೇಗೆ ಮಲ್ಕೊಂಡಿದ್ದಾರೆ ಮಹಾರಾಣಿಯವರು ಅಂತ. ಅಂದಹಾಗೆ ನಾನು ಇನ್ನೊಬ್ಳು ಸೊಸೆ ನಿಮಗೆ ಗೊತ್ತಿಲ್ಲ ಅಲ್ವಾ? ಬನ್ನಿ ತೋರಿಸ್ತೀನಿ. ಇವಳೆ ನನ್ನ ದೊಡ್ಡ ಸೊಸೆ, ಹುಬ್ಬಳ್ಳಿ ಪರಿಮಳ ಅಂತ. ಸೋಂಬೇರಿತನಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಅಂದರೆ ಇವಳೆ. ಇಲ್ಲಿದ್ರೆ ನನ್ನ ಕಾಟ ತಡಿಬೇಕು ಅಂತ ನನ್ನ ಮಗನ್ನು ಕರ್ಕೊಂಡು ಅವ್ರ ಅಮ್ಮನ ಮನೆಗೆ ಎಸ್ಕೇಪ್ ಆಗಿಬಿಟ್ಟಿದ್ದಾಳೆ. ಆಗಾಗ ಬಂದು ಶೋ ಕೊಡ್ತಾಳೆ ಶೋನ. ಈ ಇಬ್ರು ಹೆಂಡತಿರ ಮಧ್ಯೆ ಒಬ್ಬ ಗಂಡ ಸಿಗಾಕೊಂಡ್ರೆ ಎಷ್ಟು ಕಷ್ಟ ಅನುಭವಿಸ್ತಾನೆ ಅಂತ ನೀವು ನೋಡಿದ್ದೀರಾ, ಕೇಳಿದ್ದೀರಾ? ಆದರೆ ಇಬ್ರು ಸೊಸೆಂದ್ರು ಏನೇನೆಲ್ಲ ಪೀಕ್ಲಾಟ ತಂದಿಡ್ತಾರೆ ಅಂತ ನೀವು ನೋಡೋರಂತೆ ಬನ್ನಿ. ಅಯ್ಯೋ, ಟೈಮ್ ಆಗ್ಲೇ 7 ಗಂಟೆ ಆಗ್ಬಿಟ್ಟೈತಿ. ಅಯ್ಯೋ, ಈ ಹುಬ್ಳಿ ಪರಿಮಳ ನನ್ನಿಂದ ಮುಂಚೆ ಹೋಗ್ಬಿಟ್ಟಿದ್ದಾಳೆ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಹಿಂಗೆ ಹಾಡ್ತೇನೆ. ಮುಂಜಾನೆದ್ದು ಪರಿಮಳ ಹಾಲು ಕಾಸ ಬಂದಾಳ, ಚಾ ಮಾಡ್ಯಾಳ, ಸಪ್ಪಿ ಹಾಕ್ಯಾಳ. ಅಬ್ಬಾ ಬಾ 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 ಬಾ, ಸೌಕಾರ ಮಂದಿ ಈಗೆದ್ದು ಬಂದಾರ. ಇಷ್ಟ್ಲಾಗುನ ಅಡ್ಗೆ ಮನೆಗೆ ಬಂದ್ರ ಮನಿ ಉದ್ದಾರ. ಹಾ, ನಾವಲ್ಲಪ್ಪ ಸಾವುಕಾರ ಮಂದಿ, ತಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಗಂಗಳ ಗುಡ್ಸಿ ರಂಗೋಲಿ ಹಾಕಿ ಊರಿಗೆಲ್ಲ ಬೆಡ್ ಕಾಫಿ ಕೊಟ್ಟು ಬಂದಿದ್ದೀರಂತೆ. ನಾನು ನಿನ್ಕಿಂತನೂ 10 ಸೆಕೆಂಡ್ ಲಘು ಇದ್ದೇನೆ, ಗೊತ್ತೇನಾ? 10 ಸೆಕೆಂಡ್ ಅಷ್ಟೇ ಅಲ್ವಾ, 10 ಅವರೇನಲ್ವಲ್ಲ. ನಾನು ಈ ಮನಿ ದೊಡ್ಡ ಸೊಸಿ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋ. ಆಹಾ, ದೊಡ್ಡ ಸೊಸೆ ಅಂತ ಹೇಳ್ತೀಯ ಅಷ್ಟೇ, ಮಾಡೋದೆಲ್ಲ ಮನೆಯಾಳ ಕೆಲಸ. ದೊಡ್ಡ ಸೊಸೆ ಆದವಳು ಬೆಳಗ್ಗೆ ಬೇಗ ಎದ್ದು ಮನೆ ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು, ಮನೆ ಹೆಂಗ್ ಮಾಡ್ಕೊಬೇಕು ಅಂತ ನನ್ನ ಸಣ್ಣ ಹುಡುಗಿಗೆ ಹೇಳ್ಕೊಡ್ಬೇಕು. ಅದನ್ನ ಬಿಟ್ಟು 6 ತಿಂಗಳು ಊರಿಗೆ ಹೋಗಿ ಕುತ್ಕೊಂತೀಯ, 3 ತಿಂಗಳು ಬಂದು ಇಲ್ಲಿ ಸೊಸೆ ತನ್ನ ಅಳ್ಳಾಡ್ಸಕ್ ಬಂದ್ಬಿಟ್ಲು. ಈ ಸಣ್ಣ ಹುಡುಗಿನ ಹೌದು, ಬಾಯಾಗ ಬಟ್ಟಿಟ್ರ ಕಡಿಯಾಕೂ ಬರಂಗಿಲ್ಲ. ಒಂದ್ಸರಿ ಇಟ್ ನೋಡು, ಕಡಿತೀನೋ ಇಲ್ವೋ ಗೊತ್ತಾಗತ್ತೆ. ಏಯ್, ಬಾಳ ಮಾತಾಡಕ್ ಹೋಗ್ಬೇಡ, ಬಾಯ್ ಬಡ್ಕಿ. ಏಯ್, ಯಾರನ್ನೇ ಬಾಯ್ ಬಡ್ಕಿ ಅಂತ ಹೇಳ್ತಾ ಇದ್ಯಾ? ನಿಂತಳೆ ಬಾಯ್ ಬಡ್ಕಿ. ಅಲ್ಲ, ನೀ ಬಾಯ್ ಬಡ್ಕಿ. ನಿನ್ನಷ್ಟಲ್ಲ, ನಿನ್ನೂ ಅಂತೀನಿ, ನಿಮ್ಮ ಅಪ್ಪನೂ ಅಂತೀನಿ. ನಿಮ್ಮ ಅಪ್ಪನೂ ಬಾಯ್ ಬಡ್ಕ. ಏಯ್, ನೋಡು ನೋಡು, ನಮ್ಮ ಅಪ್ಪನ ವಿಚಾರಕ್ಕೆ ನೀನ್ ಬರ್ಬೇಡ. ನಮ್ಮ ಅಪ್ಪನ ವಿಚಾರಕ್ಕೆ ನೀನ್ ಏನಾದ್ರು ಬಂದೆ ಅಂದ್ರೆ ನಿಮ್ಮಪ್ಪ ಉಳ್ಳಾಗಡ್ಡಿನ ಹಂಗೆ ಉತ್ತರಿಸ್ಬಿಡ್ತೀನಿ. ನಮ್ಮಪ್ಪನ ಸುದ್ದಿಗೆ ಬರ್ತೀಯಾ? ಈಗ ನೋಡು, ನಿಮ್ಮಪ್ಪ ನಿಮ್ಮವ್ವ ಎಲ್ಲ ಸುದ್ದಿಗೆ ಬರ್ತೀನಿ. ನೀವೆಲ್ಲ ಬಾಯ್ ಬಡ್ಕ್ರು, ಬಾಯ್ ಬಡ್ಕ್ರು, ಬಾಯ್ ಬಡ್ಕ್ರು. ಏ, ನಮ್ಮಪ್ಪ ನಮ್ಮವ್ವ ಎಲ್ಲ ಕಡೆ ಬಾಯ್ ಬಡ್ಕ್ರು. ನಿಮ್ಮಪ್ಪ ನಿಮ್ಮವ್ವ ನಿಮ್ ಖಾನ್ದಾನ್ ಇದೆಯಲ್ಲ, ಎಲ್ಲ ದೊಡ್ಡ ಬಾಯ್ ಬಡ್ಕ್ರು. ಸೌಂಡು ಜಾಸ್ತಿ ಆಯ್ತು, ಕಮ್ಮಿ ಆದ್ರೆ ಒಳ್ಳೇದು. ಅಲ್ರಿ ಅತ್ತಿ, ಸೌಂಡ್ ಮಾಡ್ಲಾರ್ದಂಗ ಕೆಲಸ ಮಾಡ್ತೇನ್ರಿ. ಅತ್ತೆ, ನೀವ್ ಹೇಳಿದ್ರಲ್ಲ, ನೀವ್ ಹೇಳಿದ್ಮೇಲೆ ಉಸಿರು ಕೂಡ ಸೌಂಡ್ ಇಲ್ದೆ ಆಡ್ತೀನಿ ಅತ್ತೆ. ಆಂಟಿ, ಆಂಟಿ, ಅಂಬುಜಾ ಆಂಟಿ, ಅಂಬುಜಾ ಆಂಟಿ, ಅಂಬುಜಾ ಆಂಟಿ, ಅಂಬುಜಾ ಆಂಟಿ. ಓಹೋ, ಏನ್ ಆಂಟಿ ಬಂದಿದ್ದು? ಏನ್ ಸಮಾಚಾರ? ಯಾಕಂಟಿ ಆಂಟಿ ಅಂತ ಕರಿತೀರಾ? ಪ್ರೀತಿಯಿಂದ ಪ್ರಿಯಾ ಅಂತ ಕರೀರಿ. ನೀನ್ ಮಾತ್ರ ನನ್ನ ಆಂಟಿ ಶುಂಠಿ ಅಂತ ಕರಿಬೋದು, ನಾನ್ ನಿನ್ನ ಕರಿಬಾರ್ದಾ? ನೋಡು ಪ್ರಿಯಾ, ನನ್ನ ಅಂಬುಜಾ ಅಂತ ಕರಿ, ನಾನೇನು ಬೇಜಾರು ಮಾಡ್ಕೊಳ್ಳೋದು. ಅಂಬುಜಮ್ಮ ಅಂತ ಕರಿ, ಅಮ್ಮನ ತರ ಪ್ರೀತಿ ಮಾಡ್ತೀನಿ. ಇನ್ನು ಅಂಬುಜಾ ಮೇಡಮ್ ಅಂತ ಕರಿ, ತುಂಬಾ ಖುಷಿ ಪಡ್ತೀನಿ. ಅದ್ರ ಬದಲು ಆಂಟಿ ಶುಂಠಿ ಅಂತ ಕರೆದ್ರೆ ಒಣ ಶುಂಠಿ ಚೂಟ್ಬಿಡ್ತೀನಿ. ನಿಮ್ಗೆ ಆಂಟಿ ಅನ್ನೋದಕ್ಕೆ ಕೋಪ ಬರ್ತಿದೆ ಅಲ್ವಾ? ನಮಗೆ ಡೈಲಿ ನಿಮ್ಮ ಸೊಸೆರ್ಗಳಿಂದ ನಿದ್ದೆ ಬರ್ತಾ ಇಲ್ಲ, ಗೊತ್ತಾ? ಹೌದಾ? ಅಂಥದ್ದೇನಾಯ್ತು? ಜಗಳ ಜಗಳ ಜಗಳ. ನಿಮ್ಮ ಸೊಸೆ ಅಂದ್ರೆ ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ. ನಾವು ನಮ್ಮ ಮನೇಲಿ ಸೀರಿಯಲ್ ನೋಡೋದು ಬಿಟ್ಟೆ ತುಂಬ ದಿನ ಆಯಿತು. ಯಾಕೆ? ಆ ಸೀರಿಯಲಲ್ಲಿ ಬರೋದು ನಿಮ್ಮ ಮನೇಲಿ ನಡೆಯೋದು 2 ಒಂದೇ ಆಗಿದೆ. ಅದಕ್ಕೆ ನಿಮ್ಮ ಸೊಸೆರಿಂದ ನಮಗೆ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ಅಮ್ಮ. ಇದು ಹೀಗೆ ಕಂಟಿನ್ಯೂ ಆದರೆ ನಾನು ಓನರಿಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಅಷ್ಟೇ. ಅಯ್ಯೋ, ಯಾಕೆ ಆಂಟಿ ಅಳ್ತಾ ಇದ್ದೀರಾ? ಅಯ್ಯೋ, ಏನ್ ಹೇಳಮ್ಮ, 2 ಟಗರು ನಾವು ಒಂದೇ ಹಟ್ಟಿಲಿದ್ರೆ ಏನಾಗುತ್ತೋ, ಒಬ್ಬ ಗಂಡನ್ಗೆ 2 ಹೆಂಡ್ತಿರಿದ್ರೆ ಏನಾಗುತ್ತೋ, ಈ ಹಾಳಾದಿಬ್ರು ಸೊಸೆರಿಂದ ನನ್ನ ಸ್ಥಿತಿ ಹಾಗಾಗೋಗ್ಬಿಟ್ಟಿದೆ ಕಡೆ.
ಕಾಟ. ಆದಷ್ಟು ಬೇಗ ನನ್ನ ಮಕ್ಕಳಿಬ್ರು ಬರ್ತಾರೆ ಕಣೆ, ಇದನ್ನೆಲ್ಲ ಸರಿ ಮಾಡ್ತಾರೆ. ಅದುವರೆಗೂ ನೀ ಸ್ವಲ್ಪ ಸಮಾಧಾನದಿಂದಿರ. ಕಂಪ್ಲೇಂಟ್ ಅಂತ ಕೊಡೋಕೆ ಹೋಗ್ಬೇಡ ಕಡೆ. ಅಯ್ಯೋ ಆಂಟಿ, ಸಾರಿ, ಹೋಗ್ಲಿ ಬಿಡಿ ಅಮ್ಮ, ನನಗೂ ಅರ್ಥ ಆಗುತ್ತೆ ನಿಮ್ಮ ಕಷ್ಟ. ಬರ್ತೀನಿ ಆಂಟಿ. ಏನೋ ಸಾರಿ ಅಮ್ಮ, ಬರ್ತೀನಿ. ಆಂಟಿ ಅಂತೆ ಆಂಟಿ, ಏನು ಹಣೆಬರನಪ್ಪ ನಂದು. ಹಾಳಾದ ಸೊಸೆದಿರಿಬ್ಬರಿಂದ ಅಕ್ಕಪಕ್ಕದವ್ರ ಮನೆ ಹತ್ರ ಎಲ್ಲ ನನ್ನ ಕ್ಯಾಕ್ರಸ್ ಕೂಗಿಸ್ಕೊಳ್ಬೇಕಾಯ್ತು. ಅಯ್ಯೋ ದೇವ್ರೇ, ಏನು ಮಾಡೋದು ಇವರಿಬ್ಬರಿಗೆ. ಮತ್ತೆ ನಾನು ಮಾಡಿರೋ ಟೀ ಕುಡಿದ್ರೆ ಏನದು ಸ್ಪೆಷಲ್ ಚಾ. ನಾನು ನನ್ನ ಕೈಯಾರ ನಮ್ಮ ಅತ್ತಿಯವ್ರಿಗಂತ ಮಾಡೀನಿ. ಇದನ್ನೇನ್ರ ಅವ್ರು ಕುಡಿದ್ರ ಕಳೆದು ಹೋಗ್ಬಿಡ್ತಾರ. ಹುಷಾರು, ಆಮೇಲೆ ಹುಡ್ಕೊಂಬರೋದಕ್ಕೆ ಕಷ್ಟ ಆಗ್ಬಿಟ್ಟತ್ತು. ಹೌದೌದು, ನೀನ್ ಮಾಡೋ ಟೀ ಕುಡಿದ್ರೆ ಕಳೆದೋಗೋದೇನು, ನೆಗದೇ ಬಿದ್ದೋಗ್ತಾರೆ. ಈ ಪಂಚ್ ಡೈಲಾಗ್ ಎಲ್ಲ ಹೊಡೆಯೋದ್ ಬಿಟ್ಟು ನೀನೇನ್ ಮಾಡಿ ಅಂತ ಹೇಳು. ನಾನ ಅತ್ತೆಗೆ ಅಂತ ಆಯುರ್ವೇದ ಚೂರ್ಣಗಳನ್ನೆಲ್ಲ ಹಾಕಿ ಕುಟ್ಟಿ ಪುಡಿ ಮಾಡಿ, ಶುಂಠಿ, ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಎಲ್ಲನೂ ಹಾಕಿ ಕುಟ್ಟಿ ಪುಡಿ ಮಾಡಿ ಸೂಪರ್ ಆಗಿರೋ ಟೀ ಮಾಡ್ಕೊಂಡ್ ಬಂದಿದ್ದೀನಿ. ಇದನ್ನೇನಾದ್ರು ನಮ್ಮ ಅತ್ತೆ ಕುಡಿದು ಬಿಟ್ರೆ ನನ್ನ ಹಿಂದೆನೇ ಬರ್ತಿರ್ತಾರೆ. ಯಾಕೆ ನಗ್ತಿದ್ಯಾ? ಅದಕ್ಕೊಂದ್ ಸ್ವಲ್ಪ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸೇರಿಸಿ ಒಗ್ಗರಣೆ ಮಾಡಿ ಕೊಡ್ಬಿಟ್ಟು ಬೇಡ. ಏಯ್ ಜೋಳದ ರೊಟ್ಟಿ, ಯಾಕೆ ಜಾಸ್ತಿ ಮಾತಾಡ್ತಾ ಇದ್ಯಾ? ಮಕ ಸೇರ್ಸಿ ಹೊಡೆದು ಬಿಡ್ತೀನಿ, ಹೋಗಿ ಸುಮ್ನೆ. ರಾಗಿ ಮುದ್ದಿ ಬಾಳ್ ಮಾತಾಡಕ್ ಹೋಗ್ಬಿಡ, ತಿರುಗಿ ಗೋಡಿಗೆ ಹೊಡೆದ್ ಬಿಡ್ತೇನೆ. ನೋಡು ನಿಂದು ಜಾಸ್ತಿ ಆಯ್ತು. ಅತ್ತೆಗೆ ನಾನು ಅಂದ್ರೆ ತುಂಬಾ ಇಷ್ಟ, ನಾನೇ ಫಸ್ಟ್ ಟೀ ಕೊಡ್ತೀನಿ. ಸೋಮ್ನಿಂದರ ನಿನ್ಕಿಂತ ಮೊದ್ಲು ಬಂದಕ್ಕಿ ನಾನು ನಮ್ಮ ಅತ್ತಿಗೆ ಚಹಾ ಕೊಡ್ತೇನೆ. ಮೊದಲು ಬಂದ್ರುನುವೆ ಮನೆ ತುಂಬಾ ಓಡಾಡ್ಕೊಂಡು ಅತ್ತೆ ನೋಡ್ಕೊಂತ ಇರೋದು ನಾನು. ಎಲ್ಲೋ ಕುತ್ಕೊಂಡು ಅತ್ತೆ ನೋಡ್ಕೊಳ್ಳೋದಲ್ಲ, ನಾನ್ ಕೊಡ್ತೀನಿ. ನೀ ಈಗ ಓಡಾಡಕತ್ತಿ, ಆದ್ರೆ ಮೊದ್ಲಿಂದ ಓಡಾಡೇನಿ. ಬಾಯ್ ಮುಚ್ಕೊಂಡಿಂದರ. ಅಲ್ಲ, ಇವಳು ಇರಿ ಸೊಸೆ ಅಂತೆ, ನಾನ್ ಕಿರಿ ಸೊಸೆ ಅಂತೆ. ಇವಳ ಕಿರಿ ಸೊಸೆ ತರ ಶೃಂಗಾರ ಬಂಗಾರ ಮಾಡ್ಕೊಂಡು ಓಡಾಡ್ತಾಳೆ. ಹಳಾ ಪ್ರಿಯ ಆಂಟಿ ಶುಂಠಿ ಅಂತ ನುಲಿತಾಳೆ. ಬರ್ಲಿ ಇನ್ನೊಂದ್ಸರಿ ಅವಳ ಜಜ್ಜಿ ಬದನೆಕಾಯಿ ಮಾಡ್ತೀನಿ. ನಿಮಗಂತ ಹೇಳಿ ಹುಬ್ಬಳ್ಳ್ಯಾಗ ದುರ್ಗದ ಬೆಲ್ ಪೂರ್ತಿ ಹುಡುಕ್ಯಾಡಿ ಚಲೋ ಅಂಗಡ್ಯಾಗಿಂದ ಚಾ ಪುಡಿ ತಗೊಂಬಂದು ನಿಮಗಂತ ಸ್ಪೆಷಲ್ ಚಾ ಮಾಡೀನಿ, ಕುಡೀರಿ. ಅತ್ತೆ, ಉಸಿರಾಡೋದ್ ನಿಲ್ಸಿ ಏನಿಲ್ಲ, ಉಸಿರಾಡಿ. ಸಾಯಿಸೇ ಬಿಟ್ಟಿದ್ದೆ. ಅತ್ತೆ, ಅಲ್ದಾಡ್ಕೊಂಡು ತಂದಿರೋರು ಯಾವ್ದಾದ್ರು ಅಡ್ನಾಡಿ ಚಾ ತಗೊಂಬಂದಿರ್ತಾರೆ. ನಾನ್ ನಿಮ್ಗೆ ಅಂತ ಚಿಕ್ಕಮಂಗ್ಳೂರು, ಹಾಸನ, ಚನ್ನರಾಯಪಟ್ಟಣ ಎಲ್ಲಾ ಕಡೆ ಸುತ್ತಿ ಆಯುರ್ವೇದಿಕ್ ಚೂರ್ಣಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ನಮ್ ತೋಟದಲ್ಲೇ ಬೆಳೆದಿರೋ ಶುಂಠಿನ ಗೆಜ್ಜಿ ಟೀ ಮಾಡ್ಕೊಂಡು ತಗೊಂಬಂದಿದೀನಿ. ಕುಡೀರಿ ಅತ್ತೆ. ಅತ್ತಿಯವ್ರ ಈ ನಮ್ಮನಿ ಮಸಾಲೆ ಹಾಕಿದ್ರ ಅದನ್ನ ಒಗ್ಗರಣೆ ಪಲ್ಯ ಅಂತಾರ್ರಿ, ಚಾ ಅಂತಾರೇನ್ರಿ? ಅದನ್ನ ಕುಡಿಬೇಡ್ರಿ, ನಿಮ್ ಹೊಟ್ಟಿ ಕೆಟ್ಟ ಹೋಗೈತಿ. ತಗೋರಿ. ಸುಮ್ನೆ ಇರಿ ಅತ್ತೆ, ಇವಳು ಮಾಡ್ಕೊಂಡ್ ಬಂದಿರೋ ಟೀನ ಯಾರಾದ್ರೂ ಟೀ ಅಂತಾರ? ಒಳ್ಳೆ ಮೋರಿ ನೀರ್ ಇದ್ದಂಗಿರುತ್ತೆ. ಸಾಕ್ ಬಾಯಿ ಮುಚ್ಚ, ಅದನ್ನ ಚಾ ಅಂತಾರೆ, ನಾ ಮಸಾಲೆ ಪಲ್ಯ ಅಂತಾರ. ಬಾಯಿ ಮುಚ್ಚ. ಏನೇ ಮಾಡ್ಕೊಂಡ್ ಬರ್ತೀಯ ನೀನು? ಪರಿಮಳ, ನೀನ್ ಚಾ ನನಗ್ ಬೇಡ. ಅಯ್ಯೋ, ಅತ್ತೆ ಅಂದ್ರೆ ನನ್ನ ಅತ್ತೆ. ನಂಗ್ ಗೊತ್ತಿಲ್ವ ನಮ್ಮ ಅತ್ತೆ ಬುದ್ಧಿ? ಯಾವತ್ತೋ ಒಂದಿನ ಸಮ್ಮರ್ ಹಾಲಿಡೇಸ್ ಅಲ್ಲಿ ಬಂದು ಸಿಂಪತಿ ಗಿಟ್ಟಿಸ್ಕೊಳಕ್ ಬಂದ್ರೆ ಅತ್ತೆ ಬಗ್ಬಿಡ್ತಾರ. ದಿನಾ ಜೊತೆಲಿರೋ ಸೊಸೆ ಇದೆ, ಟೀ ಕುಡಿಯಕ್ ಇಷ್ಟ ಅತ್ತೆಗೆ. ತಗೊಳ್ಳಿ ಅಮ್ಮ, ತಾಯಿ ಪ್ರಕೃತಿ, ನಿನ್ ಟೀನು ನನಗ್ ಬೇಕಾಗಿಲ್ಲ. ಯಾಕತ್ತೆ ನೀವಿಬ್ರು ಹೀಗೆ ಕಿತ್ತಾಡ್ತೀರಾ ಅಂತಾನೆ ದೂರ ಇಟ್ಟಿರೋದು, ಆದ್ರೂ ಕಿತ್ತಾಡ್ತಿರಲ್ಲ. ನನಗ್ ಗೊತ್ತಿತ್ತು ಕಣೆ, ಅದಕ್ಕೆ ನಾನು ನನ್ನ ಇಷ್ಟವಾದ ಬೋರ್ನ್ವಿಟನ ಝೊಮ್ಯಾಟೋಲ್ಲಿ ಆರ್ಡರ್ ಮಾಡ್ಕೊಂಡು ನನಗೆ ಇಷ್ಟವಾದ ಗ್ಲಾಸಲ್ಲಿ ಕುಡಿತಾ ಇರೋದು. ನನ್ನ ಸೊಸೆದಿರು ಅವರೇ ಬುದ್ಧಿವಂತರು ಅಂತ ಅನ್ಕೊಂಡಿದ್ದಾರೆ. ನಾವು 1980s ಇದನ್ನೆಲ್ಲ ಮಾಡಿ ಬಿಸಾಕ್ಬಿಟ್ಟಿದ್ದೀವಿ. ಹೌದು, ಈ ಇಬ್ರು ಸೊಸೆರನ್ನ ಒಟ್ಟಿಗೆ ಯಾಕೆ ನೋಡಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಯಪ್ಪ, ಇವರಿಬ್ರು ಒಟ್ಟಿಗೆ ಇದ್ರೆ ನಾನು ಎಷ್ಟು ಕೇರ್ ಮಾಡ್ತಾರೆ, ಹೇಗೆಲ್ಲ ಕೇರ್ ಮಾಡ್ತಾರೆ ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಅಲ್ವಾ? ಬನ್ನಿ ನೋಡ್ಕೊಂಬರೋಣ. ಎಲ್ಲಿರುವೆ ಮನವ ಕಾಡು. ನನ್ನ ಗಂಡ ಫಾರಿನ್ ಟ್ರಿಪ್ಗೆ ಅಂತ ಹೋದ 1 ವರ್ಷ ಆಯ್ತು, ಇನ್ನು ಹಾಳಾದವನು ಎಲ್ಲಿ ಸುತ್ತಾ ಇದ್ದಾನೋ. ಮನವ ಕಾಡುವವೋ ಚೆಲುವ, ಯಾವಾಗ ನೀ ಬರುವೆಯೋ ಕಾಣೆ. ಅಯ್ಯಯ್ಯೋ ಅತ್ತಿಯವ್ರ, ಏನೇ ಹುಬ್ಳಿ, ನೀವ್ ಯಾಕ್ರಿ ಅರ್ಬಿ ಹೋಗ್ಯಾಕತ್ತೀರಿ? ರೊಟ್ಟಿ ತಿಂದು ಈ ರೊಟ್ಟಿ ಗಟ್ಟಿ ಆಗಿರ್ಬೇಕಾದ್ರ ನಿಮ್ ರೊಟ್ಟಿ ನೋಯಿಸ್ಕೊಳ್ಳೋದು ಎಷ್ಟು ಬರೋಬ್ಬರಿ ಹೇಳ್ರಿ ನೋಡೋಣ. ಲೇ ಹುಬ್ಳಿ, ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ನಿಮ್ಗೆ ಯಾಕೆ ತೊಂದರೆ? ಪ್ರಾಣ ಬೇಕಾದ್ರೂ ಕೊಟ್ಟೆವು ಮಂಡ್ಯ ಐಕ್ಳು. ಅತ್ತೆ ಕೈಲಿ ಮಾತ್ರ ಬಟ್ಟೆ
ಸ್ವೀಟು, ನೀವೇ ನನ್ನ ಸ್ವೀಟ್ ಆಲ್ಟು. ನಾನೇ ಹೋಗಿದ್ದೀನಿ ಅತ್ತೆ ಬಟ್ಟೆನ, ನೀವೇ ಹೋಗಿತಾ ಇದ್ದೀರಾ? ಅತ್ತಿಯವ್ರ ಈಕಿ ಕಡೆ ಮಾತ್ರ ಅರ್ಬಿ ಒಗಿಸ್ಬೇಡ್ರಿ. ನೀವು ನೋಡಿರಲ್ಲ ಈಕಿ ಅರ್ಬಿ ಒಗದ್ಲಂದ್ರ ಸೋಪು ಸೋಪಿನ ಪುಡಿ ಎಲ್ಲ ಅರ್ಬಿ ಒಳಗ್ ಹಂಗ ಇರ್ತೈತ್ರಿಪ್ಪ. ಹೌದೌದೌದೌದು, ನಾನು ಅರ್ಬಿ ಹೋಗಿದ್ರೆ ಸೋಪು ಸೋಪಿನ ಪುಡಿ ಎಲ್ಲ ಇರುತ್ತೆ. ನೀನ್ ತೊಳೆದ್ರೆ ಅದ್ರ ಜೊತೆ ಕೋಳೆನೂ ಇರುತ್ತೆ. ಅತ್ತೆ ಇವಳಿ ಕೋಳಿನೇ ಹೋಗ್ಸಕ್ ಬರಲ್ಲ, ಕೋಳೆ ಎಲ್ಲ ಹಂಗೆ ನೋಡ್ತಿರುತ್ತೆ ಗಪ್ಪನಾದ. ಬಾಳ್ ಮಾತಾಡಕ್ ಹೋಗ್ಬೇಡ ನೀನು ಸುಮ್ನಿರ. ಏಯ್ ನೀನ್ ಜಾಸ್ತಿ ಮಾತಾಡ್ಬೇಡ ಕಣೆ, ನಿನಗ್ ಬಟ್ಟೆ ಹೋಗಕ್ ಬರಲ್ಲ. ನಾನು ಹೋಗಿದ್ದೀನಿ ಅಟ್ಟೆ ಬಟ್ಟೆನ. ಈಗೇನ್ ಚಲೋ ಅರ್ಬಿ ಹೋಗ್ಯಾಕ್ ಬರ್ತೈತಿ, ನನಗ್ ಚಲೋ ಹೋಗ್ಯಾಕ್ ಬರ್ತೈತಿ. ನಾನು ಕಂಡಿದ್ದೀನಿ ನೀನ್ ಹೋಗ್ಯದನ್ನ. ನೋಡ ಬಾಳ್ ಮಾತಾಡಿರಿ ಅಂತಂದ್ರ ರೊಟ್ಟಿ ಬಡದ ಕೈ ಇದು ನಿನ್ನ ಮಾರಿನ ಪಟ 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 ಅಂತ ಬಡದ್ ಬಿಡ್ತೇನೆ. ಇದು ಕದ್ದು ಕಬ್ ತಿಂದಿರೋ ಕೈ, ಕಬ್ಬು ಕಡಿತಾರಲ್ಲ ಹಂಗೆ ಕೊಚ್ಚಾಕ್ಬಿಡ್ತೀನಿ. ವಾಗಲೇ ಸುಮ್ನಿರ. ಅತ್ತಿಯವ್ರ ನಾ ಅರ್ಬಿ ಹೋಗಿತ್ತೇನೆ. ನಾನಂತೆ ನೋಡ್ರಿ, ನಿಮ್ಮಿಬ್ರಲ್ಲಿ ಯಾರು ನನ್ನ ಬಟ್ಟೆ ಒಗಿತೀರೋ ಗೊತ್ತಿಲ್ಲ, ಆದ್ರೆ ಕ್ಲೀನ್ ಆಗಿ ನೀಟಾಗಿ ಹೋಗ್ಕೊಡ್ಬೇಕು, ಆಯ್ತಾ? ದೊಡ್ಡ ನಮಸ್ಕಾರ ನಿಮ್ಮಿಬ್ರು. ಸರಿ ಅತ್ತೆ. ಬಾಬಾ ಬಾಬಾ ಬಾಬಾ. ದಿನ ನಾನೇ ಅಲ್ವಾ ಬಟ್ಟೆ ಒಗೆಯೋದು, ಅತ್ತೆ ಗೊತ್ತು. ನಾನೇ ಚೆನ್ನಾಗಿ ನಾನ್ ಕಣೆ ಅರ್ಬಿ ನಾ ಹೋಗಿತ್ತೇನೆ. ನಾ ಒಗಿಯೋದು ನಾನ್ ಕಣೆ. ನೋಡು ದೊಡ್ಡ ಸೊಸಿ ನಾನು, ನೀ ಬರೋಕ್ಕಿಂತ ಮುಂಚಿಂದ ನಾ ಅರ್ಬಿ ಹೋಗಿತ್ತಿದ್ದೆ, ನಾ ಒಗಿಯೋದು. ನಾನು ಬರೋಕ್ ಮುಂಚೆಯಿಂದ ಇದ್ದೆ, ಆದ್ರೆ ನಾನ್ ಬಂದ್ಮೇಲೆ ಹೊರಟೋದೆ ತಾನೆ. ಇವಾಗ ಅತ್ತೆ ನೋಡ್ಕೊಂತ ಇರೋದು ನಾನು, ಅತ್ತೆ ಕೆಲಸ ಎಲ್ಲ ಇಲ್ಲ ನಾನೇ ಮಾಡೋದು. ಈಗ ನೋಡ್ಕೊಳತ್ತಿಲ್ಲ, ಮೊದ್ಲು ನೋಡ್ಕೊಳ್ಳೋದು. ನೋಡು ನನ್ನ ಹತ್ರ ಆಡ್ಬೇಡ ಕಣೆ. ನಾನು 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 ಬೇಡ ಕಣೆ. ಸುಮ್ನಿರ. ನೀ ಸುಮ್ನಿರ. ಸುಮ್ನಿದ್ ಬಿಡ. ನೀನ್ ಸುಮ್ನಿರೆ. ನಾನು 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 ಇವರೇ ಪ್ರವಾಂತರದಿಂದ ನನ್ನ ತವ್ರ ಮನೇಲಿ ನನ್ನ ಕೊಟ್ಟು ಸೀರೆ ಹಾಳಾಗಿ ಹೋಯ್ತು. ಇನ್ನೊಂದ್ಸಲ ನಮ್ಮ ರಿಲೇಟಿವ್ಸ್ ಮದ್ವೆಗೆ ಹೋಗ್ಬೇಕಾಗಿತ್ತು. ಏನಾಯ್ತು ಗೊತ್ತಾ? ಗೊತ್ತಿಲ್ಲ ತಾನೆ, ನನಗಂತೂ ಹೇಳಕ್ಕಾಗಲ್ಲ. ಹೋಗಿ ನೋಡ್ಕೊಂಡು ಬನ್ನಿ. ಎದ್ಕೊಂಬಿಟ್ನಲ್ರೇ, ಇದೇನ್ರಿ ಒಳ್ಳೆ ಜೈವಿಜರಿ ತರ ಬಾಗ್ಲಲ್ಲೇ ನಿಂತ್ಕೊಂಡಿದ್ದೀರಾ? ಅದು ನೀವೆಲ್ಲ ಹೋಗ್ತಾ ಇದ್ರಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ನೋಡೆ, ಹುಬ್ಳಿ ಮಂಡ್ಯ, ನಾನು ಮದ್ವೆಗೆ ಹೋಗ್ಬಿಟ್ಟು ಬರ್ತೀನಿ, ಮನೆ ಕಡೆ ಹುಷಾರ್. ಏನಂತೆ ಈ ತರ ಮದ್ವೆಗೆ ಹೋಗ್ತಾ ಇದ್ದೀರಾ? ಅತ್ತಿಯವರ ಈ ಹುಬ್ಬಳ್ಳಿ ಪರಿಮಳ ಅತ್ತಿ ಅಂದ್ರ ಹೆಂಗಿರ್ಬೇಕ್ರಿ, ಹೆಂಗ ರೆಡಿಯಾಗಿ ಹೋಗ್ಬೇಕು ಗೊತ್ತೇನ್ರಿ? ಅತ್ತೆ ನೀವ್ ಈ ತರ ಎಲ್ಲ ಮದ್ವೆಗೆ ಹೋದ್ರೆ ನನ್ನ ಫ್ಯಾನ್ಸ್ ಎಲ್ಲ ನನ್ನ ಬೈಕೋತಾರಷ್ಟೇ. ಪ್ರಕೃತಿ ಅವ್ರ ಅತ್ತೆ ಏನ್ ಹಿಂಗ್ ಬಂದಿದ್ರು, ಅವ್ರಿಗೆ ಫ್ಯಾಷನ್ ಸೆನ್ಸೇ ಇಲ್ಲ ಅಂತ. ಏನಾಗಿದೆಯಾ ಡ್ರೆಸ್ಗೆ? ಸರಿ, ಈಗ ನಾನು ಮದ್ವೆಗೆ ಯಾವ ರೀತಿ ರೆಡಿಯಾಗಿ ಹೋಗ್ಲಿ ಅದನ್ನ ಹೇಳಿ. ಅತ್ತೆ ನೀವು ಸುಮ್ಮನಿರಿ, ನಿಮ್ಮನ್ನ ಲಗ್ನಕ್ಕ ನಾವು ರೆಡಿ ಮಾಡಿ ಕಳಿಸ್ತೇವೆ. ನನ್ ಕಣ್ಣೆ ಬೀಳುತ್ತೆ ಅನಿಸ್ತಿದೆ. ಅಯ್ಯೋ ಅತ್ತಿಯವರ ಈಕಿನ ಕಣ್ ಚಲೋ ಇಲ್ರಿ. ಇವಳೇನ್ ಬಾರಿ ಬಂಗಾರದ ಕಣ್ಣು, ಗೂಬೆ ಕಣ್ಣೋಳೆ. ಆಕ್ಚುಲಿ ಅತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರೋದು ನಾನ್ ತಂದ್ಕೊಟ್ಟಿರೋ ಟೀ ಶರ್ಟ್ ಇಂದ. ಆಹಾ ಏನಿಲ್ಲ, ಅತ್ತಿಯವ್ರು ಚಲೋ ಕಾಣಕತ್ತಿರೋದು ನಾ ಕೊಟ್ಟಿರೋ ಈ ಫಿಟ್ಟಿಂಗ್ ಪ್ಯಾಂಟ್ ಇಂದ. ಫಿಟ್ಟಿಂಗ್ ಅಂತೆ ಫಿಟ್ಟಿಂಗ್, ಅದ್ರೊಳಗಡೆ ಇನ್ನೊಬ್ರು ತೂರ್ಕೊಂಡು ಹೋಗ್ಬೋದು ಹಂಗಿದೆ. ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇರೋದು ನನ್ನ ಟೀ ಶರ್ಟ್ ಇಂದ ಅತ್ತೆ. ಹೌದು ಟೀ ಶರ್ಟ್ ಅಂತ ಚಮ್ಕಿ ಚಮ್ಕಿ ರಂಗಿಲ್ಲ ಆಗೈತಿ. ನಾನ್ ಕೊಟ್ಟಿರೋ ಫಿಟ್ಟಿಂಗ್ ಪ್ಯಾಂಟ್ ಇಂದ ಚಂದ ಕಾಣುತ್ತೆ. ನಾನ್ ತಂದ್ಕೊಟ್ಟಿರೋ ಟೀ ಶರ್ಟ್ ಇಂದ ಕಣೆ. ಇಲ್ಲ, ನಾ ಕೊಟ್ಟಿರೋ ಫಿಟ್ಟಿಂಗ್ ಪ್ಯಾಂಟ್ ಇಂದ. ನನ್ ಟೀ ಶರ್ಟ್ ಇಂದ. ಪ್ಯಾಂಟ್ ಇಂದ. ನನ್ ಟೀ ಶರ್ಟ್ ಇಂದ. ಪ್ಯಾಂಟ್ ಇಂದ ಅಂದೆ. ನಾನ್ ತಂದ್ಕೊಟ್ಟಿರೋ ಟೀ ಶರ್ಟ್ ಇಂದ ಕಣೆ. ಅತ್ತಿಯವರ ಪ್ಯಾಂಟ್ ಬಿಚ್ಕೊಟ್ಬಿಡ್ರಿ. ಹಾಗಾದ್ರೆ ಟೀ ಶರ್ಟ್ ತೆಗಿರಿ ಅತ್ತೆ, ಚೆನ್ನಾಗಿ ಕಾಣಿಸ್ತೀರಾ ನೋಡೋಣ. ಮದ್ವೆಗೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ಯಾಕತ್ತೆ? ಮದ್ವೆಗೆ ನಮ್ಮ ಅತ್ತೆ ಬಂದಿರ್ತಾರೆ, ನನ್ನನ್ನೇನಾದ್ರೂ ಯಾವ ದಾರದಲ್ಲಿ ನೋಡಿದ್ರೆ ಮುಗೀತು ನನ್ನ ಕತೆ ಅಷ್ಟೇ. ನೀವ್ ಈಗ್ಲೂ ನಿಮ್ಮ ಅತ್ತೆಗೆ ಹೆದರ್ತೀರಾ? ಸಾರಿ, ನಾನು ಫ್ಲಾಶ್ ಕಟ್ಟಲ್ಲಿ ಕಳೆದೋಗ್ಬಿಟ್ಟಿದೆ.
ಈ ಸೊಸೆಂದ್ರ ಅವಾಂತರದಿಂದ ಅವತ್ತು ನನ್ನ ಮದ್ವೆಗೆ ಹೋಗಕ್ಕೆ ಆಗ್ಲಿಲ್ಲ. ಇದೆ ನನ್ನ ಜೀವನದಲ್ಲಿ ನನ್ನ ಸೊಸೆ ಇದ್ರು ತಂದ ಗಂಡಾಂತರ. ಈ ರೀತಿ ಕಾಟ ಕೊಡೋ ಇಬ್ಬಿಬ್ರು ಸೊಸೆದಿರು ನಿಮ್ಮನೇನಲ್ಲೂ ಇದ್ದಾರಾ? ಹಾಗಾದ್ರೆ ಬೇಗ ಕಮೆಂಟ್ ಮಾಡಿ. ಏ ಹುಬ್ಳಿ, ಏ ಮಂಡ್ಯ, ಬಾಯ್ ಮುಚ್ಕೊಂಡ್ರೆ ಸೊಳ್ಳೆ ಹೋಗುತ್ತೆ. ನಿಜವಾಗ್ಲೂ ಸೊಳ್ಳೆ ಹೋಗಿತ್ತು ಅತ್ತೆ. ಇವಾಗೇನತ್ತೆ, ಟೀ ಕುಡಿಲಿಲ್ಲ ಅಲ್ವಾ? ಹೋಗ್ಲಿ ಬಿಡಿ, ನಿಮ್ಗೆ ಅಂತ ಸ್ಪೆಷಲ್ ಆಗಿ ನಮ್ಮೂರ್ ಕಡೆ ಒಂದು ಬನ್ನೂರ್ ಕುರಿ ತರಿಸಿ ಅಂತ ಕತ್ತರಿಸ್ಬಿಟ್ಟು ತಲೆ ಮಾಂಸ ಬೋಟಿ ಗುಜ್ಜು ಮಾಡಿ ಮುದ್ದೆ ಮಾಡ್ಕೊಂಡ್ ಬರ್ತೀನಿ. ಹೊಟ್ಟೆ ತುಂಬಾ ಊಟ ಮಾಡಿವ್ರಂತೆ. ಆಕೆ ಅಡಿಗೆ ಎಲ್ಲ ಬ್ಯಾಡ್ರಿ, ನಿಮ್ಮ ಹೊಟ್ಟೆ ಕೆಡ್ತೈತಿ. ಬಸವೇಶ್ವರ ಖಾನಾವಳಿ ಒಳಗೆ ಮಾಡೋ ಹಂಗ ಜೋಳದ ರೊಟ್ಟಿ, ಎಣಗಾಯಿ ಪಲ್ಯ, ಜುಮ್ಕದ ವಡಿ ಮಾಡ್ಕೊಂಡ್ ಬರ್ತೀನಿ, ಅದನ್ನ ಊಟ ಮಾಡ್ರಿ. ಶಿವರಿಬ್ರಿಂದ ಅದನ್ನು ಏನೇನ್ ಗಂಡಾಂತರ ಕಾದಿದ್ಯೋ, ನನ್ನ ಹೊಟ್ಟೆ ಗತಿ ಏನು ಹಾಳ, ನನ್ನ ಮಕ್ಳಿಗೆ ಎಲ್ಲಿ ಹಾಳಾಗಿ ಹೋಗಿದಾರ. ಚೆನ್ನಾಗಿದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಬಾಯ್ ಬಟ್ಕಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ನಮ್ಮ ಎಪಿಸೋಡ್ನ ಪೂರ್ತಿ ನೋಡಿ ನಿಮ್ಮ ಕಮೆಂಟ್ ತಿಳಿಸಿ. ಹಾಗೆ ನಿಮ್ಮನೇನಲ್ಲೂ ಈ ಥರ ವಾರ್ ನಡೆಯುತ್ತಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆಸೆ ಪಟ್ಬಿಟ್ಟು ನಾನ್ ವೆಜ್ ತಿನ್ನೋಣ ಅಂತ ಗೌಡ್ ರೋಟ್ಲಿಂದ ತರಿಸ್ಕೊಂಡು ತಿಂತಾ ಇದ್ರೆ ಅದಕ್ಕೂ ಕಳ್ಳಾಕ್ಬಿಟ್ರಲ್ಲ. ಇನ್ಮೇಲೆ ನೀನ್ ಚಿಕನ್ ತಿನ್ನೋ ಹಾಗಿಲ್ಲ. ಅತ್ತೆ, ನೀವು ಬೇಕಾದ್ರೆ ನಿಮ್ಮ ಮಗಂಗೆ ಡಿವೋರ್ಸ್ ಕೊಡು ಅಂತ ಹೇಳಿ, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಆದ್ರೆ ನಾನ್ ವೆಜ್ ಎಲ್ಲ ತಿನ್ಬೇಡ ಅಂತ ಹೇಳ್ಬೇಡಿ ನೀವು. ನಿಮ್ಮ ಮಗನ ಮೈಯಲ್ಲಿ ಹರಿತಾ ಇದೆ ನಿಮ್ಮ ರಕ್ತ, ನಿಮ್ಮ ಮೈಯಲ್ಲಿ ಹರಿತಾ ಇದೆ ಕೆಂಪು ರಕ್ತ. ನಾನು ನಾನ್ ವೆಜ್ ತಿನ್ನೋದು ಬಿಡಕ್ಕಾಗುತ್ತಾ?